ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಹಿನ್ನೆಲೆ ಸಂಗೀತ. ಆರಂಭದಲ್ಲಿ ಶಂಖನಾದ ಮತ್ತು ಮಂಗಲವಾದ್ಯಗಳ ಅಬ್ಬರದ ಸಂಗೀತ, ನಂತರ ಸುದ್ದಿಯ ಗಾಂಭೀರ್ಯಕ್ಕೆ ತಕ್ಕ ವೇಗದ ಬಿಟ್ಸ್. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟದಲ್ಲಿಂದು ಭಕ್ತಿಯ ಸಂಭ್ರಮ, ಗೋವಿಂದನ ನಾಮಸ್ಮರಣೆಯ ಸಡಗರ. ಐತಿಹಾಸಿಕ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹತ್ತಾರು ಹಳ್ಳಿಗಳ ಭಕ್ತಸಾಗರವೇ ಶಿಡ್ಲಘಟ್ಟದತ್ತ ಹರಿದು ಬರುತ್ತಿದೆ. ಬನ್ನಿ ನೋಡೋಣ ನಮ್ಮ ಇಂದಿನ ಈ ವಿಶೇಷ ವರದಿ. ದೃಶ್ಯ 1. ದೇವಾಲಯದ ಗೋಪುರ ಮತ್ತು ಹೂವಿನ ಅಲಂಕಾರದ ದೃಶ್ಯಗಳು. ಹೌದು, ಶಿಡ್ಲಘಟ್ಟದ ಮಣ್ಣಿನಲ್ಲಿಂದು ಆಧ್ಯಾತ್ಮದ ಅಲೆ ಎದ್ದಿದೆ. ನಗರದ ಸುಪ್ರಸಿದ್ಧ ಹಾಗೂ ಐತಿಹಾಸಿಕ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮರಥೋತ್ಸವದ ವೈಭವ ಮುಗಿಲು ಮುಟ್ಟಿದೆ. ಇಡೀ ದೇವಾಲಯದ ಆವರಣ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದ್ದರೆ, ಮುಂಜಾನೆಯಿಂದಲೇ ವೇದ ಮಂತ್ರಗಳ ಘೋಷದೊಂದಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತಿವೆ. ದೃಶ್ಯ 2. ಅಲಂಕೃತಗೊಂಡ ರಥ ಮತ್ತು ಉತ್ಸವ ಮೂರ್ತಿ. ನೋಡುಗರ ಕಣ್ಮನ ಸೆಳೆಯುವಂತೆ ಭವ್ಯವಾಗಿ ಅಲಂಕೃತಗೊಂಡಿರುವ ರಥವೀಗ ಸಜ್ಜಾಗಿದೆ. ಜಗನ್ಮೋಹಕ ವೇಣುಗೋಪಾಲ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕೆಲವೇ ಕ್ಷಣಗಳಲ್ಲಿ ರಥದಲ್ಲಿ ಪ್ರತಿಷ್ಠಾಪಿಸಿ ರಥಯಾತ್ರೆಗೆ ಚಾಲನೆ ನೀಡಲಾಗುತ್ತದೆ. ರಥದ ಚಕ್ರ ಉರುಳುತ್ತಿದ್ದಂತೆ ಭಕ್ತರ ಮುಖದಲ್ಲಿ ಧನ್ಯತಾ ಭಾವ ಮೂಡಲಿದೆ. ದೃಶ್ಯ 3. ಭಕ್ತರ ಗುಂಪು ಮತ್ತು ಗೋವಿಂದ ಜಯಘೋಷ. ಇನ್ನು ರಥೋತ್ಸವಕ್ಕೆ ಸಾಕ್ಷಿಯಾಗಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಗೋವಿಂದ ಗೋವಿಂದ ಎಂಬ ಜಯಘೋಷಗಳು ಶಿಡ್ಲಘಟ್ಟದ ಗಲ್ಲಿಗಳಲ್ಲೂ ಪ್ರತಿಧ್ವನಿಸುತ್ತಿವೆ. ಭಕ್ತರ ಸುರಕ್ಷತೆಗಾಗಿ ದೇವಾಲಯ ಸಮಿತಿ ಮತ್ತು ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದು, ಎಲ್ಲೆಡೆ ಶಿಸ್ತಿನ ವಾತಾವರಣ ನಿರ್ಮಾಣವಾಗಿದೆ. ದೃಶ್ಯ 4. ಪ್ರಸಾದ ವಿತರಣೆ ಮತ್ತು ಸಾಂಸ್ಕೃತಿಕ ಸಿದ್ಧತೆ. ರಥೋತ್ಸವದ ಸವಿನೆನಪಿಗಾಗಿ ಪ್ರಸಾದ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಸಕಲ ಸಿದ್ಧತೆ ಪೂರ್ಣಗೊಂಡಿದೆ. ಭಕ್ತಿ, ಸಂಭ್ರಮ ಮತ್ತು ಸಂಸ್ಕೃತಿಯ ಸಂಗಮದಂತಿರುವ ಈ ಬ್ರಹ್ಮರಥೋತ್ಸವವು ಶಿಡ್ಲಘಟ್ಟದ ಇತಿಹಾಸದಲ್ಲಿ ಮತ್ತೊಂದು ಮೈಲಿಗಲ್ಲಾಗಲಿದೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿ ನೆಲೆಸಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವದ ಅಂಗವಾಗಿ 7 ದಿನಗಳು ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ದಿನ ಬ್ರಹ್ಮರಥೋತ್ಸವ ಅಂತ ಕರೆಯೋದು ವಿಷ್ಣು ದೇವರಿಗೆ ಮಾತ್ರ. ಯಾಕಂದರೆ ಬ್ರಹ್ಮನೇ ಸಾರಥಿಯಾಗಿ ರಥವನ್ನು ಎಳಿತಾನೆ. ಆದ್ದರಿಂದ ಇದಕ್ಕೆ ಬ್ರಹ್ಮರಥೋತ್ಸವ ಅಂತ ಹೆಸರು. ನಮ್ಮ ವೇಣುಗೋಪಾಲ ಸ್ವಾಮಿ ಈ ಊರಿನ ಪಾಳೆಗಾರನ ಅಭಿಮಾನ ದೇವತೆಯಾಗಿದ್ದು 500 ವರ್ಷಗಳ ಇತಿಹಾಸ ಇದೆ ಈ ದೇವರಿಗೆ. ಶಿಡ್ಲಘಟ್ಟದ ದೇವರು ಹಿಂದೆ ಮುಂದಾಯಿತು ಅನ್ನುವಂತಹ ನಾಣ್ಣುಡಿ ನಮ್ಮ ವೇಣುಗೋಪಾಲನಿಂದಾನೇ ಬಂದಿತ್ತು. ಹಿಂದೆ ಬಹಳ ಬೃಹದ್ ರಥ ಇತ್ತು. ಆ ರಥದ ಬೀದಿಯಲ್ಲಿ ಹೋಗಿ ತಿರುಗಿಕೊಂಡು ಬರೋದಕ್ಕೆ ಆಗದೇ ಇದ್ದಿದ್ದರಿಂದ ದೇವರನ್ನೇ ಹಿಂದಕ್ಕೆ ತಿರುಗಿಸಿ ತರ್ತಾ ಇದ್ರು. ಈಗ ಅದರ ಅವಕಾಶ ಇಲ್ಲ. ಯಾಕೆಂದ್ರೆ ಚಿಕ್ಕದಾಗಿದೆ ರಥ, ತಿರುಗಿಸ್ಕೊಂಡು ಬರ್ಬೋದು. ಆದ್ರಿಂದ ದೇವರನ್ನೇ ಹಿಂದಕ್ಕೆ ತಿರುಗಿಸ್ತಾ ಇದ್ದಕ್ಕೋಸ್ಕರ ಶಿಡ್ಲಘಟ್ಟ ದೇವರು ಹಿಂದೆ ಮುಂದೆ ಆಯಿತು ಅಂತ. ಈ ವೇಣುಗೋಪಾಲ ಸ್ವಾಮಿ ಸಂತಾನ ಗೋಪಾಲ ಕೃಷ್ಣ ಅಂತ ಹೇಳಿ ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಯಾರಿಗೆ ಸಂತಾನ ಆಗೋದಿಲ್ವೋ, ಯಾರಿಗೆ ಗಂಡು ಮಕ್ಕಳಾಗೋದಿಲ್ವೋ ಅವರೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೋಸ್ಕರ ಗಂಡು ಮಕ್ಕಳಾಗಿದೆ. ಇದು ಒಳ್ಳೆ ನಿದರ್ಶನ. ಈಗಲೂ ಕೂಡ ಸಂತಾನ ಗೋಪಾಲ ಕೃಷ್ಣನಾಗಿ ಮಕ್ಕಳಿಗೆ ವಂಶವನ್ನು ಉದ್ಧಾರ ಮಾಡ್ತಕ್ಕಂಥ ವಂಶಿ ಕೃಷ್ಣನಾಗಿದ್ದಾನೆ ನಮ್ಮ ವೇಣುಗೋಪಾಲ ಕೃಷ್ಣ. ವೇಣುಗೋಪಾಲ ಕೃಷ್ಣ ಇಲ್ಲಿರ್ತಕ್ಕಂಥದ್ದು ಚಿಕ್ಕದಾಗಿರ್ತಕ್ಕಂಥದ್ದು. ಹಾಗಾಗಿಯೇ ಲಾವಣಿಯಲ್ಲಿ ಚಿಲ್ಲಗಟ್ಟಲೋನ ವೆಲಸಿನ ಚಿನ್ನಿ ಗೋಪಾಲುಡೈ ಬ್ಯಾಟರಾಯ ಸ್ವಾಮಿ ದೇವುಡ ಅಂತ ಹೇಳಿ ಒಂದು ನಾಣ್ಣುಡಿ ಇದೆ. ಇದು ಈ ದೇವಾಲಯದ ಒಂದು ವೈಶಿಷ್ಟ್ಯ. ಇದನ್ನು ಈ ಶಿಡ್ಲಘಟ್ಟ ಕ್ಷೇತ್ರದ ಮಹಾಜನತೆ ವರ್ಷ ಈ ರಥೋತ್ಸವನ ಈ ಶಿಡ್ಲಘಟ್ಟ ಟೌನ್ನಲ್ಲಿ ನಡೀತಕ್ಕಂಥ ಬ್ರಹ್ಮರಥ ಇದೊಂದೇ, ಬೇರೆ ಎಲ್ಲೂ ನಡೆಯೋದು ಆ ಬ್ರಹ್ಮರಥೋತ್ಸವ. ಹಾಗಾಗಿ ಈ ಬ್ರಹ್ಮರಥೋತ್ಸವ ಈ ಬೇರೆ ಕಡೆ ಅಂದರೆ ತಾಲೂಕಿನಲ್ಲಿ ಬೇರೆ ಕಡೆ ನಡೆಯುತ್ತೆ, ದೇವರಮಳ್ಳೂರಲ್ಲಿ ನಡೆಯುತ್ತೆ, ತರಕಾರಿ ಬೆಟ್ಟದಲ್ಲಿ ನಡೆಯುತ್ತೆ. ಆದರೆ ಟೌನ್ನಲ್ಲಿ ನಡೀತಕ್ಕಂಥದ್ದು ಇದೊಂದೇ ದೇವಸ್ಥಾನ, ಇದೊಂದೇ ದೇವರು ವೇಣುಗೋಪಾಲ ಸ್ವಾಮಿ. ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವ್ರು. ಎಲ್ಲ ಶಿಡ್ಲಘಟ್ಟ ಕ್ಷೇತ್ರದ ಪಟ್ಟಣದ ಎಲ್ಲ ಜನತೆಗೆ ಆಯುರಾರೋಗ್ಯಾದಿಗಳನ್ನು ದಯಪಾಲಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಶ್ರೀಕೃಷ್ಣ. ಹರಿ ಓಂ. ನಮಸ್ಕಾರ. ಈ ದಿವಸ ನಮ್ಮ ಶಿಡ್ಲಘಟ್ಟ ತಾಲೂಕು ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ
5ನೇ ದಿವಸ ರಥಸಪ್ತಮಿ ಮುಗಿದ ಮೇಲೆ 5ನೇ ದಿವಸ ಇವತ್ತು ತೇರು ವ್ಯವಸ್ಥೆ ಮಾಡಿದ್ದು. ಆ ಭಗವಂತನ ಪೂಜೆಯಲ್ಲಿ ಪಾತ್ರರಾಗಿ ಭಗವಂತನ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇಣುಗೋಪಾಲ ಸ್ವಾಮಿ ಭಕ್ತ ಮಂಡಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ವರ್ಷ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಗಾಳಿ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲ ಜನ ಚೆನ್ನಾಗಿದೆ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ವಾಸುದೇವ. ಸನ್ಮಾನ್ಯರೇ, ಶಿಡ್ಲಘಟ್ಟದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಈ ದಿನ ನಡೀತಾ ಇದೆ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಒಡೆಯರಾದ ಶ್ರೀ ಕೃಷ್ಣದೇವರಾಯರು ತಿರುಪತಿಗೆ ಹೋಗುವ ಮಾರ್ಗದಲ್ಲಿ ಅವರಿಗೆ ಒಂದು ಪುಟ್ಟ ಕಲ್ಲು ಸಿಗುತ್ತೆ. ಕನಸಲ್ಲಿ ಬಂದು ಇಲ್ಲಿ ವೇಣುಗೋಪಾಲ ದೇವಾಲಯ ಸ್ಥಾಪನೆ ಮಾಡಬೇಕು ಅಂತ ಆದೇಶ ಆದಮೇಲೆ ದೇವಾಲಯ ಸ್ಥಾಪನೆ ಮಾಡಿ ಅವರು ತಿರುಪತಿಗೆ ತಮ್ಮ ಯಾತ್ರೆಯನ್ನು ಮುಂದುವರಿಸ್ತಾ ಅಂತ ಹೇಳಿಬಿಟ್ಟೇಳಿ ಒಂದು ಐತಿಹ್ಯ ಇದೆ. ಬಂಧುಗಳೇ, ಈ ದೇವಾಲಯದ ಅರ್ಚಕರಾದ ಶ್ರೀಯುತ ಯಗವಕೋಟೆ ನಾರಾಯಣ ಭಟ್ಟಾಚಾರ್ಯರು ಹಾಗೂ ಕಡ್ಡಿ ರಾಮಚಂದ್ರಾಚಾರ್ಯರವರು ಮುಂತಾದವರು ಈ ದೇವಸ್ಥಾನನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈ ದೇವಾಲಯದ ಸಂಚಾಲಕನಾಗಿ ಕಳೆದ 20 ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ. ಈ ದಿನ ಬ್ರಹ್ಮರಥೋತ್ಸವ ನಡೀತಾ ಇದೆ. 1:30 ನಮ್ಮ ತಾಲ್ಲೂಕಿನ ತಹಸೀಲ್ದಾರರಾದಂತಹ ಕುಮಾರಿ ಗಗನ ಸಿದ್ದೂರವರು ಈ ಒಂದು ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು. ಮತ್ತು ಸಂಜೆ ನಮ್ಮ ಲಿಂಗಾಯತ ಬಂಧುಗಳಿಂದ ಇಲ್ಲಿ ಈ ದಿನ 7:30 ಗಂಟೆಗೆ ಧೂಳೋತ್ಸವ ಕಾರ್ಯಕ್ರಮ ನಡೀತದೆ. ಬಸವೇಶ್ವರ ಸಮಾಜದ ಎಲ್ಲ ಬಂಧುಗಳು ಹಾಗೂ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ. ಇಂತಿ ಜೈ ಶ್ರೀಕೃಷ್ಣ.